ಮದುವೆ ಆಗ್ತಾಳಂತೆ. ಮದುವೆ ಇಷ್ಟು ದಿನ ಎಲ್ಲರಿಗೂ ಹೇಳ್ತೀನಿ, ಯಾರು ಮದುವೆ ಆಗ್ಬೇಡಿ ಅಂತ. ಇವಳು ಹೆಂಗೆ ಮದುವೆ ಆಗ್ಬಿಡ್ತಾಳೆ? ನಾನು ನೋಡೇ ಬಿಡ್ತೀನಿ. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ. ಒಂದು ನಿಮಿಷ ಅಮ್ಮ ಬಂದೆ. ಹಲೋ. ಓ ನೀನಾ, ಹೇಳು. ಹಲೋ ಅಂದ್ಮೇಲೆ ವಾಯ್ಸೇ ಇಲ್ವಲ್ಲ. ಅಲ್ಲೇ ಇದೆಯಾ ಸತ್ತೋದ್ಯಾ? ಯೋ ಏನಯ್ಯ ನಿನ್ ಗೋಳು? ಕಾಲ್ ಮಾಡ್ಬಿಟ್ಟು ಸುಮ್ಮನೆ ಇದೆಯಲ್ಲ, ಮಾತಾಡಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ನೀನು ಒಂದೇ ಒಂದು ನಿಮಿಷ ಗ್ಯಾಪ್ ಕೊಟ್ಟಿದ್ರೆ ನಾನು ಮಾತಾಡ್ತಿದ್ದೆ. ಇದು ಬೇರೆ. ನಾನು ಆಮೇಲೆ ಕಾಲ್ ಮಾಡಲ್ಲ, ಸ್ವಲ್ಪ ಬಿಸಿ ಇದ್ದೀನಿ. ನೀನೇನು ಬಿಸಿ ಇರೋದು? ಏನಂತ ಕೆಲಸ ನಿನಗೆ? ಅದೆಲ್ಲ ನಿನಗೆ ಯಾಕೆ? ಹಾಗಾದ್ರಲ್ಲಿ ಏನು ಕೆಲಸ ಇಲ್ಲ, ಸುಮ್ಮನೆ ಬಿಲ್ಡಪ್ಪ ತಗಳಪ್ಪ. ಪುಕ್ಸಟ್ಟೆ ಬಿಲ್ಡಪ್ ಕೊಡಕ್ಕೆ ನಾನೇ ನೀನಾ? ನಿಂದೊಬ್ಬಂದೇನ ಬಿಸ್ನೆಸ್ ಇರೋದು? ನಮ್ದು ಇದೆ, ನಾವು ಬಿಸಿ ಇರ್ತೀವಿ. ಆಮೇಲೆ ಮಾತಾಡ್ತೀನಿ, ಫೋನ್ ಇಡು. ಈಗಲೇ ಮಾತಾಡ್ಬೇಕು. ಜಗತ್ತಲ್ಲಿ ಮನುಷ್ಯರು ಭಾಷೆನೆ ಬರ್ದಿರೋ ಏಕೈಕ ಮನುಷ್ಯ ಅಂದ್ರೆ ಅದು ನೀನೆ. ನೀನು ತಾನು ಅಂತೆಲ್ಲ ಮಾತಾಡಬೇಡ. ನಾನು ವರ್ಕ್ ರಿಲೇಟೆಡ್ ಕಾಲ್ ಮಾಡಿರೋದು. ನಿನ್ನ ಬಾಸ್ ಅನ್ನೋ ರೆಸ್ಪೆಕ್ಟ್ ಇರಲಿ. ನೀನ್ ಎದುರುಗಡೆ ಕನ್ನಡಿ ಇದೆಯಾ? ಮುಖ ನೋಡ್ಕೊ. ಅಲ್ಲ ಕಣಯ್ಯ, ನೀನೀಗ ಆಫೀಸಲ್ಲಿ ಬೇರೆ ಇಲ್ಲ. ಸಾಲದಕ್ಕೆ ನಾನು ನೀನು ಯಾವುದೋ ಜನ್ಮದ ಪಾಪದಿಂದಾಗಿ ರಿಲೇಟಿವ್ಸು. ಮತ್ತೆ ಯಾಕೆ ನಾನು ನಿನಗೆ ಫೋನಲ್ಲೆಲ್ಲ ರೆಸ್ಪೆಕ್ಟ್ ಕೊಡಬೇಕು? ದೊಡ್ಡದಾಗಿ ಬಿಸಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ದಲ್ಲ. ಈಗ ಇಷ್ಟೊಂದು ಮಾತಾಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಕಣಯ್ಯ, ನೀನ್ ವಾಯ್ಸ್ ಕೇಳ್ತಿದ್ದಂಗೆ ನೀನ್ ಟಾಮ್ ನಾನ್ ಜೆರಿ ಅಂತ ಫೀಲ್ ಆಗೋಗ್ಬಿಡುತ್ತೆ. ವಿಕ್ಕಿ, ಮದರ್ ಇಂಡಿಯಾ ನೀವಾ? ನಾನು ಅಗ್ರಜ ಅನ್ಕೊಂಬಿಟ್ಟೆ. ಅವನಾದ್ರೆ ಏನು ಸಮಸ್ಯೆ? ಯಾಕೆ ಹೀಗೆ ಭಯ ಪಡ್ತಿದ್ಯಾ? ಇನ್ನೇನು ಮದರ್ ಇಂಡಿಯಾ, ಆದ್ಯ ಆರ್ಗ್ಯಾನಿಕ್ಸ್ನ ಎಕ್ಸ್ಪ್ಯಾಂಡ್ ಮಾಡೋಣ, ನಿನ್ನನ್ನು ಮ್ಯಾನೇಜರ್ ಮಾಡ್ತೀನಿ, ಹೊಸ ಐಡಿಯಾಸ್ ತಗೋಬಾ ಅಂತ ಹೇಳಿದ್ದಾನೆ. ಆದರೆ ನನಗೆ ಏನು ಹೊಳಿತಾ ಇಲ್ಲ. ಈಗ ನಾನು ಗೇಮ್ ಮಾಡ್ತಿರೋದು ನೋಡ್ಬಿಟ್ಟಿದ್ರೆ ಫುಲ್ ಕ್ಲಾಸ್ ತಗೋತಾನೆ ಅಂತ ಟೆನ್ಷನ್ ಆಗೋಯ್ತು. ಡೋಂಟ್ ವರಿ, ಅವನ ಹತ್ರ ನಾನು ಏನೂ ಹೇಳಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಮದರ್ ಇಂಡಿಯಾ. ಎಂಗೇಜ್ಮೆಂಟ್ ಡೇಟು ಹತ್ತಿರ ಬರ್ತಾ ಇದೆ. ಅಷ್ಟಲ್ಲಿ ಅವನನ್ನು ಮದುವೆಗೆ ಒಪ್ಸು ಅಂತ ಹೇಳಿದೆ. ಆ ಕೆಲಸ ಎಲ್ಲಿವರೆಗೂ ಬಂತು ಅದನ್ನು ಕೇಳೋಣ ಅಂತ ಬಂದೆ. ಅಯ್ಯೋ, ಅದೊಂಥರ ಪಂಚವಾರ್ಷಿಕ ಯೋಜನೆ ಅನಿಸುತ್ತೆ. ಅದು ಎಲ್ಲಿ ಸ್ಟಾರ್ಟ್ ಆಯಿತೋ ಇನ್ನೂ ಅಲ್ಲೇ ಇದೆ, ಏನೂ ಪ್ರೋಗ್ರೆಸ್ ಇಲ್ಲ. ನಿನ್ನಿಂದಂತೂ ಅವನನ್ನು ದಾರಿ ತರೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವನು ಯಾರನ್ನಾದರೂ ಇಷ್ಟಪಡ್ತಿದ್ದಾನ, ಅದ್ರ ಬಗ್ಗೆ ಏನಾದರೂ ನಿನಗೆ ಗೊತ್ತಾ? ನೀವು ಯಾವಾಗಿಂದ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದ್ರಿ ಮದರ್ ಇಂಡಿಯಾ? ಅಗ್ರಜಂಗೆ ಲವ್ವಾ? ಒಬ್ಬಟ್ಟು ಚೀಸು ಯಾವತ್ತಾದರೂ ಮಿಕ್ಸ್ ಆಗುತ್ತಾ? ಅದೂ ಇಲ್ಲ ಅಂದರೆ ನೀನೇ ಏನಾದರೂ ಮಾಡಬೇಕಲ್ವೇನೋ. ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಬಟ್ ನನಗಿಲ್ವೇ? ನೀವು ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ದೀರಾ. ಅಗ್ರಜಂಗೆ ಯಾರನ್ನಾದರೂ ಹುಡ್ಕೋಣ ಇಲ್ಲ ಅಂದರೆ ಅವನನ್ನೇ ಒಪ್ಸೋಣ ಅಂತ ಟ್ರೈ ಮಾಡಿದ್ರೆ, ಅವನಿಗೆ ಅಂತ ಒಬ್ಳನ್ನ ಇನ್ನೂ ದೇವರೇ ಸೃಷ್ಟಿ ಮಾಡಿಲ್ಲ. ಟಾರ್ಚ್ ಹಾಕೊಂಡು ಹುಡುಕಿದ್ರು ಈ ಕೆಲಸ ಆಗಲ್ಲ. ಸುಮ್ಮನೆ ಒಂದು ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಾಕು, ಅದರಲ್ಲೇ ಇನ್ವಾಲ್ವ್ ಆಗೋಗ್ಬಿಡ್ತೀವಿ. ಟಾಮ್ನ ಎರ್ರ ಬಿರ್ರಿ ಎದ್ವಾ ತದ್ವಾ ಗೋಳಿ ಕೊಡೋದೇ ಜೆರಿ ಕೆಲಸ ಅಲ್ವಾ? ನಿನ್ನ ಹತ್ರ ಮಾತಾಡ್ತಿದ್ರೆ ನಾನು ಮೆಂಟ್ಲಾಗ್ತೀನಿ. ಹುಚ್ಚು ಒಂದೇ ಸಲ ಹೇರೋದು, ಅದು ನಿಂಗೆ ಆಲ್ರೆಡಿ ಇದೆ, ಮತ್ತೆ ನೀನು ಮೆಂಟ್ಲಾಗಲ್ಲ. ಡೋಂಟ್ ವೆರಿ. ರಿಜೆ ಶರಾಬ್, ನಾಳೆ ಮೀಟಿಂಗ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾನು ಅದಕ್ಕೆ ಕಾಲ್ ಮಾಡಿದ್ದು. ಅದನ್ನೇ ಮರೆಸಿ ಓಟ ಅಂತ ಬಡ್ಕೊಂಡು ನಾನು ಮಾರ್ಕೆಟಲ್ಲಿ ಇದ್ದೀನಿ ಅನ್ನೋ ರೀತಿ ಫೀಲ್ ಮಾಡಿಸ್ಬಿಟ್ಟಲ್ಲ. ನಾಳೆ ಮೀಟಿಂಗು, ಅದ್ರ ಬಗ್ಗೆ ನಾವು ಡಿಸ್ಕಷನ್. ವಾಟ್ ಎ ಕಾಮಿಡಿ ಗುರು. ನಾನೇ ಅಡ್ಮಿನು, ಮೀಟಿಂಗ್ ಹಾಲ್ ಬುಕ್ ಮಾಡೋದೇ ನಾನು. ನನಗೆ ಗೊತ್ತಿಲ್ಲದೆ ಅದ್ಯಾವ ಸೀಮೆ ಮೀಟಿಂಗು? ಬಾಸ್ಗಿನ ಜಾಸ್ತಿ ಅಡ್ಮಿನ್ಗೆ ಗೊತ್ತಿರುತ್ತಾ? ನಾಳೆ ಮೀಟಿಂಗ್ ಇಲ್ವಾ? ಇದೆ, ಒಂದು ಸಣ್ಣ ಕ್ಲೈಂಟ್ ಮೀಟಿಂಗ್ ಇದೆ. ನಾನು ಆಫೀಸಿಗೆ ಸೇರ್ಕೊಂಡಾಗಿಂದ ತಾವಂತ ಮೀಟಿಂಗ್ ಎಲ್ಲ ಬಂದೇ ಇಲ್ಲ. ಅಡ್ಮಿನ್ಗೆ ಬಾಸ್ಗಿಂತ ಜಾಸ್ತಿ ಗೊತ್ತಿಲ್ಲ ಅಂದ್ರು ಬಾಸ್ ಬಗ್ಗೆ ಚೆನ್ನಾಗೇ ಗೊತ್ತು. ಮೊದಲು ಬಂದಿಲ್ಲ ಅಂದ್ರೆ ಈಗ ಬರಬಾರ್ದು ಅಂತ ಏನೂ ಇಲ್ವಲ್ಲ.
ಸುಮ್ಮನೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿರೋ, ಅದು ವಿತ್ ಪ್ರೆಸೆಂಟೇಷನ್. ಯು ಬ್ಲಡಿ ಸೈಕೋ ವುಮನ್. ಅಯ್ಯೋ ಅಮ್ಮ, ಬೋಂಡ ಎಲ್ಲ ಸೀದೋಗಿ ಎಣ್ಣೆ ಕುದೀತಿದ್ಯಲ್ಲೇ. ಫೋನಲ್ಲಿ ಮಾತಾಡ್ತಿದ್ರೆ ನಿಂಗೆ ಯಾವ್ದ್ರ ಕಡೆ ಗಮನ ಇರಲ್ಲ ಅಲ್ವಾ? ಯಾರ್ದು ಫೋನು? ನಾವ್ ಇಷ್ಟೊಂದು ಪ್ರೀತಿಯಿಂದ ಇನ್ಯಾರ ಹತ್ರ ಮಾತಾಡ್ತೀವಕ್ಕ? ಅದೇ ಸಿಡಕ್ ಮುತ್ತಿ ಸಿದ್ದಪ್ಪ ವೇದಾಂತ. ಏನಂತೆ ಬಾವಂದು? ಒಂದೊಂದು ಕರ್ಮ. ಬೋಂಡ ಮಾಡುವಾಗ ಉಂಡಾಡಿ ಗುಂಡಿನ ವಿಚಾರ ಯಾಕೀಗ ಬಿಡಕ್ಕ? ಅಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ಲು. ಆದ್ರೀಗ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ಲ. ಗೊಂಬೆ, ದಂತದ ಗೊಂಬೆ ತರ ಕಾಣ್ತಿದ್ದಾಳೆ. ನನ್ನ ಕಣ್ಣೇ ಬೀಳುತ್ತೆ. ಸಾಕು ಸುಮ್ಮನೆ ಸುಮ್ಮನೆ ಸುಳ್ಳು ಬಿಲ್ಡಪ್ ಎಲ್ಲ ಕೊಡ್ಬೇಡ ನೀನು. ಇಲ್ಲ ಅಮ್ಮು, ತುಂಬ ಮುದ್ದಾಗಿ ಕಾಣ್ತಿದ್ಯಾ. ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಳು ಹೇಳಿದ್ ನಿಜಾನೇ, ನನ್ನ ಕಣ್ಣೆ ಬೀಳುತ್ತೆ ಅನ್ನಿಸ್ತಿದೆ. ಅಕ್ಕ, ದೃಷ್ಟಿ ತಾಗಬಾರ್ದು ಅಂತ ನೀನು ಅದೇನೋ ಮಾಡ್ತೀಯಲ್ಲ, ಮಾಡೆ ಅದನ್ನ. ಅಕ್ಕ ದೃಷ್ಟಿ ತೆಗೆದ್ಲು ಅಂದ್ರೆ ಮುಗೀತು. ಇನ್ನು ಆ ದೇವ್ರೆ ಕಣ್ಣು ಹಾಕಿದ್ರು ತಾಗದ ಬಿಡು. ಅದಿತಿ ಅಲ್ಲಕ್ಕ? ಅಕ್ಕ, ಅವಳು ಹೂ ತರಕ್ ಹೋಗಿದ್ದಾಳೆ. ಈ ಬಿಲ್ಡೆದ್ದವಕ್ಕೆ ಇವಾಗಲೇ ಹೋಗ್ಬೇಕಿತ್ತಾ? ನೀನ್ ನೋಡೋದಕ್ ಬರೋರು ಹೇಗಿದ್ರು ರಾಹುಕಾಲ ಮುಗಿದ ಮೇಲೆ ಬರೋದು. ಅಷ್ಟರಲ್ಲೇ ಬಂದ್ಬಿಡ್ತೀನಿ ಅಂತ ಸೊಕ್ ಮಾಡ್ಕೊಂಡು ಹೋದ್ಲಕ್ಕ. ಅಮ್ಮು, ನನ್ನ ಮಾತು ನಡೆಸ್ಕೊಡ್ತೀಯಾ? ಮೊದಲು ವಿಷಯ ಏನು ಅಂತ ಹೇಳು. ಹಾಗಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಇಡೀ ಲೈಫಲ್ಲಿ ಕಣ್ಮುಚ್ಚಿ ಯಾರನ್ನಾದ್ರೂ ನಂಬಿದ್ದೀನಿ ಅಂದರೆ ಅದು ನಿನ್ನೆ ಅಕ್ಕ. ಹಾಗಿದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳು. ಆಯಿತು ಹೇಳಕ್ಕ, ನಡ್ಸ್ಕೊಡ್ತೀನಿ. ನಿನ್ನನ್ನು ನೋಡೋಕೆ ಬರೋ ಹುಡುಗ ನಿನಗಿಷ್ಟ ಆಗಿಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು, ಆಯಿತಾ? ಅಯ್ಯೋ, ಇದ್ರಲ್ಲಿ ಒಪ್ಕೊಳ್ಳೋದೇನಿದ್ಯಕ್ಕ? ಹುಡುಗ ನನ್ನ ಕಂಡೀಷನ್ಗೆ ಒಪ್ಕೊಂಡ ಅಂದರೆ ನನ್ನ ಕಡೆಯಿಂದನೂ ಗ್ರೀನ್ ಸಿಗ್ನಲ್ಲು. ಇದನ್ನೇ ಬೇಡ ಅನ್ನೋದು. ಆ ಕಂಡೀಷನ್ ಯಾವುದ್ರಲ್ಲೂ ನಿನ್ನ ಭವಿಷ್ಯ, ನಿನ್ನ ಖುಷಿ, ನಿನ್ನ ಆಸೆಗಳಿಗೆ ಬೆಲೆನೇ ಇರಲಿಲ್ಲ. ಬೆಲೆ ಆಮೇಲಕ್ಕ, ಅದ್ರ ಬಗ್ಗೆ ವಿಷಯನೇ ಇರಲಿಲ್ಲ. ಹೌದು, ನೀನು ನಮ್ಮೆಲ್ಲರೂ ಖುಷಿನ ಮುಂದಿಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನೇನಾದರೂ ಹಾಗೆ ಮಾಡಿದ್ರೆ ಜೀವನ ಪೂರ್ತಿ ನಾನು ಕೊರಗಬೇಕಾಗುತ್ತೆ. ನಿನಗಿಷ್ಟ ಇಲ್ಲ ಅಂದರು ನಮಗೋಸ್ಕರ ಹುಡುಗನ ಒಪ್ಕೊಂಡ್ರೆ ನನ್ನ ಮೇಲೆ ಆಣೆ. ಆಯ್ತಕ್ಕ, ಇಷ್ಟ ಆಗಿಲ್ಲ ಅಂತ ಅಂದರೆ ಒಪ್ಕೊಳ್ಳಲ್ಲ. ಖುಷಿನಾ? ಕಾಂತ, ಶ್ರೀಕಾಂತ. ಎಸ್ ಬಾಸ್, ಗುಡ್ ಮಾರ್ನಿಂಗ್. ಕಾಂತಾ ಡ್ಯೂಟಿ ಅಟೆಂಡಿಂಗ್. ಹ್ಯಾವ್ ಎ ನೈಸ್ ಡೇ. ಅದೇನ್ರಿ ಡ್ಯೂಟಿ ಅನ್ಕೊಂಡು ಇದನ್ನ ಆರ್ಮಿನ? ನೀವು ಕೊಡೋ ಟಾರ್ಚರ್ಗೆ ಇದಕ್ಕಿಂತ ಆರ್ಮಿನೇ ಬೆಟರು ಬಿಡಿ. ಬೈಕೊಂಡಿದ್ದಾಯ್ತಾ? ಅಯ್ಯೋ ಬಾಸ್, ಯಾಕೆ ಯಾವಾಗಲೂ ನನ್ನ ಅಪಾರ್ಥ ಮಾಡ್ಕೊತೀರಾ?
ನೀವು ಆರ್ಮಿಗಿಂತ ಜಾಸ್ತಿ ಸ್ಟ್ರಿಕ್ಟು ಅಂತ ಅನ್ಕೊಂತಿದ್ದೆ. ಅಪರೂಪಕ್ಕಾದ್ರೂ ನಿಜ ಹೇಳ್ರಿ. ಮೈಂಡ್ ವಾಯ್ಸೇ ಅರ್ಥ ಆದಮೇಲೆ ನಾರ್ಮಲ್ ವಾಯ್ಸಲ್ಲಿ ಏನು ಹೇಳಿದ್ರೆ ಏನು ಬಂತು? ಎದುರುಗಡೆ ಒಂದು ಹಿಂದೆ ಒಂದು ಮಾತಾಡೋದು ಮೈಂಡ್ ವಾಯ್ಸ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಹೋಗ ಅಮೂಲ್ಯನ ಕರೀರಿ. ಓಕೆ ಬಾಸ್, ಕರಿತೀನಿ. ಈಗ ನೀವು ನನ್ನ ಕರೆದಿದ್ದು ಯಾಕೆ ಅಂತ ಹೇಳಿ. ಅವಳನ್ನು ಕರೀರಿ ಅಂತಾನೆ ನಿಮ್ಮನ್ನು ಕರೆದಿದ್ದು. ಹೋಗಿ ಕರೀರಿ. ಬಾಸ್, ಅಮೂಲ್ಯ ಮೇಡಮು ಇಷ್ಟು ಬೇಗ ಬಂದಿರಲ್ವಲ್ಲ ಬಾಸ್? ನಾನು ನೈಟ್ ಫೋನ್ ಮಾಡಿ ಬೆಳಗ್ಗೆ ಪ್ರೆಸೆಂಟೇಷನ್ ಇದೆ ಬೇಗ ಬಾ ಅಂತ ಹೇಳಿದೆ. ಬಂದಿರ್ತಾಳೆ, ಹೋಗಿ ಕರೀರಿ. ಬಾಸ್, ನೀವಿಬ್ರು ರಾತ್ರಿ ಎಲ್ಲ ಮಾತಾಡ್ತೀರಾ? ಅಲ್ಲ ಬಾಸ್, ಆಫೀಸ್ ವರ್ಕು ಅಲ್ಲೂ ಡಿಸ್ಕಸ್ ಮಾಡ್ತೀರಾ ಅಂತ ಕೇಳಿದೆ. ಜಾಸ್ತಿ ಅಧಿಕ ಪ್ರಸಂಗ ಮಾಡಿಬಿಡಿ. ಹೋಗಿ ಕರೀರಿ. ಅಲ್ಲ, ಬೇರೆಯವ್ರನ್ನ ಕರೆಯೋಕ್ಕೆ ನನ್ನನ್ನು ಕರೀತಾರೆ. ರಾತ್ರಿ ಎಲ್ಲ ಕಾಲ್ ಮಾಡಿ ಮಾತಾಡೋಕ್ಕಾಗತ್ತಂತೆ, ಡೆಸ್ಕಿಗೆ ಫೋನ್ ಮಾಡಿ ಕರೆಯೋಕ್ಕಾಗಲ್ವಾ? ಬರೀ ಡೌ. ನೀನು ಯಾಕಮ್ಮ ಇದನ್ನೆಲ್ಲ ಮಾಡ್ತಾ ಇದೆಯಾ? ದೊಡ್ಡಮ್ಮ ಸಾರಿಕಾ ಅದಕ್ಕೆ ಬರ್ತಾರೆ ಅಂತ ಅವರೆಲ್ಲರೂ ಹೊರಗಡೆ ಕಾಯ್ತಿದ್ದಾರಪ್ಪ. ಅಷ್ಟರಲ್ಲಿ ಇಷ್ಟು ಕೆಲಸ ಆಗುತ್ತಲ್ಲ ಅಂತ ನಾನೇ ಮಾಡ್ತಾ ಇದ್ದೀನಿ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀನೇ ಹೀರೋಯಿನ್ನು. ಬೇರೆ ದಿನಗಳ ಥರ ನೀನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ಯಲ್ಲ. ಅಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮ ಬಂದರೂ ಎಷ್ಟು ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ ನಿಮಗೆ ಗೊತ್ತಲ್ಲಪ್ಪ. ಅಮ್ಮ ಬರೋಷ್ಟರಲ್ಲಿ ನಾನು ಇದನ್ನೆಲ್ಲ ಮಾಡಿಟ್ರೆ ಸ್ವಲ್ಪ ಟೆನ್ಷನ್ ಆದರೂ ಕಮ್ಮಿ ಆಗುತ್ತಲ್ವಾ? ನನಗೆ ಗಂಡ್ಮಕ್ಳಿಲ್ಲ ಅನ್ನೋ ಕೊರಗುನ ನೀನು ದೂರ ಮಾಡಿಬಿಟ್ಟೆ. ನೀನೇ ನನ್ನ ಗಂಡ್ಮಗ ಅಂತ ನಾನು ಅವತ್ತು ಹೇಳಿದ್ನಲ್ಲಮ್ಮ, ಆ ಮಾತನ್ನು ನಾನು ಇವಾಗ ವಾಪಸ್ ತಗೋತೀನಿ. ಯಾಕಪ್ಪ ಹಾಗೆ ಹೇಳ್ತಿದ್ದೀರಾ? ಏನಾಯಿತು? ನಿನ್ನೆ ಆ ತಾರಣಿ ಬಂದಾಗ ನೀನು ಆಡಿದ ಮಾತಿದೆಯಲ್ಲ, ಅದನ್ನು ಕೇಳಿದ ಮೇಲೆ ನನ್ನ ದೃಷ್ಟಿಕೋನನೇ ಬದಲಾಗಿ ಹೋಗಿದೆ. ನಾನೇನು ತಪ್ಪು ಮಾತಾಡಿಲ್ಲ ಅಲ್ವಪ್ಪ? ಅದಕ್ಕಿಂತ ಸರಿಯಾಗಿ ಇನ್ನೇನು ಮಾತಾಡೋಕ್ಕಾಗೋಲ್ಲ ಕಂದ. ಹೆಣ್ಣೆತ್ತವ್ರಿಗೆ ಯಾವಾಗಲೂ ಮನಸ್ಸಿನ ಮೂಲೆಯಲ್ಲಿ ಒಂದು ಕೊರಗಿದ್ದೇ ಇರುತ್ತೆ. ನಮಗೂ ಒಂದು ಗಂಡು ಮಗು ಬೇಕಿತ್ತು ಅಂತ. ಗಂಡು ಮಕ್ಕಳಾದರೆ ಜೊತೇಲಿರ್ತಾರೆ, ದುಡಿತಾರೆ, ಕಷ್ಟಕ್ಕಾಗ್ತಾರೆ. ಅದೇ ಹೆಣ್ಮಕ್ಳಾದರೆ ಮದುವೆ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ. ಅದೆಲ್ಲ ಸುಳ್ಳಮ್ಮ. ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಒಂದೇನೆ. ನಿಂತರ ಸಂಸ್ಕಾರ ಇರೋ ಹೆಣ್ಮಕ್ಳಿದ್ರೆ ಇನ್ನೇನು ಬೇಕಮ್ಮ? ಸುಮ್ಮನೆ ನಾನು ಹೋಗ್ಲೇಬೇಡಿಪ್ಪ, ಇದೆಲ್ಲ ನೀವು ಕೊಟ್ಟ ಸಂಸ್ಕಾರನೇ ಅಲ್ವಾ? ಅಲ್ಲ ಕಂದ, ಸಂಸ್ಕಾರ ಅನ್ನೋದು ಹೇಳ್ಕೊಡೋದಲ್ಲ, ಬೆಳೆಸ್ಕೊಳ್ಳೋದು. ಕಲಿಸೋರು ಅಡಿಪಾಯ ಹಾಕೋದಷ್ಟೇ. ಆದರೆ ಅದ್ರ ಮೇಲೆ 4 ಜನ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಅನ್ನೋ ಹಾಗೆ ಮನೆ ಕಟ್ಕೊಳ್ಳೋದನ್ನು ಕಲಿಬೇಕಮ್ಮ. ಆದರೆ ನೀನು ಹುಬ್ಬೇರಿಸಿ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಅಂತ ಬಂಗ್ಲೇನೆ ಕಟ್ಬಿಟ್ಟಿದ್ಯಾ. ನೀನು ಒಂದೇ ಗಂಡು ಹೆತ್ತವರೆಲ್ಲ ಅಮ್ಮು ಥರ ನನಗೂ ಒಬ್ಳು ಮಗಳಿರಬಾರ್ದ ಅಂತ ಅನ್ಕೋಬೇಕು. ನಿಂತರ ಮಗು ಹುಟ್ಟೋದಾದರೆ ಎಲ್ರಿಗೂ ಹೆಣ್ಮಕ್ಳೇ ಹುಟ್ಟಲಿ ಅಂತ ಬೇಡ್ಕೊತೀನಿ. ಶ್ರೀಕಾಂತ, ಒಂದು ಕೆಲಸನೂ ನೆಟ್ಟಿ ಮಾಡಲ್ವಲ್ರಿ? ಅಮೂಲ್ಯಂಗೆ ಕರ್ಕೊಂಬಂದಿದ್ರೆ ಅವ್ರ ಅಣ್ಣನ ಕರ್ಕೊಂಬಂದಿದ್ದೀರಲ್ಲ? ಇಲ್ಲ, ಇವ್ರು ಕರೆದಿದ್ದಲ್ಲ, ಆ್ಯಕ್ಚುಲಿ ನಾನೇ ಬಂದಿದ್ದು. ಓಕೆ, ಏನು ಹೇಳಿ? ಆ್ಯಕ್ಚುಲಿ ಇವತ್ತು ಅಮೂಲ್ಯ ನೋಡೋಕ್ಕೆ ಗಂಡು ಬರ್ತಿದೆ, ಅದಕ್ಕೆ ನಾನೇ ಲೀವ್ ತಗೊಂಡೆ. ವಾಟ್? ಗಂಡ? ಹೆಣ್ಣು ನೋಡೋಕ್ಕೆ ಗಂಡೇ ಬರಬೇಕಲ್ವಾ? ಅದಕ್ಕೆ ಯಾಕೆ ಇವರು ಈ ಲೆವೆಲ್ ಗಾಬರಿ ಬೀಳ್ತಿದ್ದಾರೆ? ಹಾ ವೇದಾಂತ್, ಗಂಡು ಬರ್ತಾರೆ ಅಂದಮೇಲೆ ಮನೇಲೆ ಅದು ಇದು ಅಂತ. ಶ್ರೀಕಾಂತ, ಅದು ಯಾವ್ಯಾವ ಮೀಟಿಂಗ್ ಇದೆ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಎಲ್ಲೋ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಲೈಟ್ ಆನ್ ಆಗ್ತಿದೆಯಲ್ಲ. ಅಲ್ಲ ವೇದಾಂತ್, ಅಮೂಲ್ಯ ನೋಡೋಕೆ ಬರ್ತಿದ್ದೀರಾ ಅಂದರೆ ನೀವು ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ಇನ್ನೇನು ಮಾಡಬೇಕು? ಅವ್ಳಿಗೊಂಚೂರು ಬುದ್ಧಿ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಐ ಮೀನ್ ಅವ್ಳು ಈಗಲೇ ಕೆಲಸ ಮಾಡೋದಿಲ್ಲ, ಇನ್ನು ಮದುವೆ ಆದ್ಮೇಲೆ ಮಾಡ್ತಾಳ. ಅದಕ್ಕಿನ್ನೂ ಟೈಮ್ ಇದೆಯಲ್ಲ ವೇದಾಂತ್. ಅಮೂಲ್ಯ ಕೆಲಸದ ವಿಚಾರದಲ್ಲಿ ಪಕ್ಕ, ಮದುವೆ ಆದ್ಮೇಲೂ ಮಿಸ್ ಮಾಡಲ್ಲ. ಬಾಸ್, ನೀವಿದ್ದೀರಾ, ಸಾರ್ಥಕ್ ಸರ್ ಇದ್ದಾರೆ, ಮತ್ತೆ ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಬಾಸ್? ಆ್ಯಕ್ಚುಲಿ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಿಮ್ಗೆ ಇನ್ಫಾರ್ಮ್ ಮಾಡೋದು ಮರ್ತಿದೆ. ನಾನು ಅರ್ಜೆಂಟ್ ಹೊರಡಬೇಕು. ನಾನು ಲೀವ್ ತೊಗೊಂಡಿದ್ದೀನಿ ಅಂತ ಎಲ್ಲರಿಗೂ ಅಪ್ಡೇಟ್ ಮಾಡ್ಬಿಡಿ. ಸಾರ್ಥಕ್ ಸರ್, ಯಾವುದಾದ್ರೂ ನ್ಯೂಸ್ ಚಾನಲಲ್ಲಿ ಸದ್ಯದಲ್ಲೇ ಪ್ರಳಯ ಗಿಳಿ ಅಂತ ಏನಾದರೂ ಕೇಳಿದ್ರಾ? ಇನ್ನೂ ಕೇಳಿಲ್ಲ, ಆದರೆ ಮುಂದೆ ಕೇಳ್ತೀನಿ ಅನ್ಸುತ್ತೆ.
ಅಮೂಲ್ಯ ಮೇಡಮ್ನ ನೋಡೋಕ್ಕೆ ಗಂಡು, ಫಿಕ್ಸ್ ಆಗಿರೋ ಮೀಟಿಂಗು ಕ್ಯಾನ್ಸಲ್ಲು, ಬಾಸ್ಗೆ ಲೀವು. 10th ಕ್ಲಾಸಲ್ಲಿ ಬೀಜಗಣಿತ ಎಕ್ಸಾಮಲ್ಲೂ ಇಷ್ಟು ಕಷ್ಟವಾದ ಈಕ್ವೇಷನ್ ಇರಲಿಲ್ಲ. 4 ಜನ ಹೆಣ್ಮಕ್ಳು, ಅವರೆಲ್ಲರ ಮದುವೆ ಹೇಗೆ ಮಾಡಿ ಮುಗಿಸ್ತೀನೋ ಅಂತಿದ್ದೆಲ್ಲ ಪರಿ. ಈಗೇನು ಹೇಳ್ತೀಯಾ? ಈಗಲೂ ತೊಂದರೆನೇ ಅಕ್ಕ. ಸಾಕು ಸುಮ್ಮನಿರೆ. ಈಗ ನೋಡ್ತಿದ್ದಂಗೆ ಆರತಿ ಮದುವೆನೂ ಆಗತ್ತೆ. ಹಾಗೆ ಅಮ್ಮಗೂ ಸಂಬಂಧ ಬಂದ್ಬಿಟ್ಟಿದೆ ಅಲ್ವಾ? ಇನ್ನೇನೆ ಮದುವೆ ಆಗೋವರೆಗೂ ಸಮಾಧಾನ ಆಗಲ್ಲ ಅಕ್ಕ. ಎಲ್ಲಿ ಯಾವಾಗ ಏನಾಗ್ಬಿಡುತ್ತೋ ಅಂತ ಭಯ. ಈಗಾಗಲೇ ಒಂದ್ಸಲ ಪೆಟ್ಟು ತಿಂದಿದ್ದೀವಲ್ಲ. ಎಲ್ಲ ಚೆನ್ನಾಗಿ ಆಗುತ್ತೆ ಪರಿ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ನೀನು. ವೇದಾಂತನೇ ಬೀಳ್ಸ್ಕೊಳಕ್ಕೆ ಹೊರಟಿದ್ದೆ ಅಲ್ವಾ? ಈಗ ನಿಂಗೆ ಸರಿಯಾಗಿದೆ. ನಿಂಗೆ ಹೀಗೆ ಆಗಬೇಕಾಗಿತ್ತು. ಐ ಆಮ್ ಹ್ಯಾಪಿ. ನೀನು ಅನುಭವಿಸು. ಅಲ್ಲ, ಈ ಅದಿತಿ ಅಕ್ಕ ಯಾಕೆ ಇನ್ನೂ ಬಂದಿಲ್ಲ? ಗಂಡಿನ ಕಡೆಯವ್ರು ಬೇರೆ ಬರೋ ಹೊತ್ತಾಯ್ತು. ಈ ಕಾರ್ನ ಎಲ್ಲೋ ನೋಡಿದ್ದೇನಲ್ಲ. ವೇದಾಂತ್ ಭವನ. ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಹೇಳಂಜು. ಇಲ್ಲಿ ಹೇಳೋಕ್ಕಾಗಲ್ಲ. ನೀನು ಒಳಗೆ ಬಂದರೆ ಹೇಳ್ತೀನಿ. ಎಲ್ಲರೂ ಇಲ್ಲೇ ಇದ್ದಾರೆ. ನಾವಿಬ್ಬರೇ ಒಳಗೆ ಹೋದರೆ ಸುಮ್ಮನೆ ಅನುಮಾನ ಶುರು ಆಗುತ್ತೆ. ಇಲ್ಲೇ ಮೆತ್ತಿಗೆ ಹೇಳು. ಅಕ್ಕ, ಅದು ಅಂಜು, ಒಲೆ ಮೇಲೆ ಪಾಯಸ ಇಟ್ಟಿದ್ದೀನಿ. ಆಫ್ ಮಾಡಿ ಬರ್ತಾ ತಟ್ಟೆ ಮುಚ್ಚಿಟ್ಬಿಡ್ಬಮ್ಮ. ಹೋಗು. ಅಲ್ಲ, ಈ ವೇದಾಂತ್ ಭವಂಗೆ ನಮ್ಮನೆ ಹತ್ರ ಏನು ಕೆಲಸ? ವಾಟ್ಸ್ ರಾಂಗ್ ವಿತ್ ಯು ವೇದಾಂತ್? ಇಲ್ಲಿಗೆ ಯಾಕೆ ಬಂದೆ ನೀನು? ಮಾಡೋದಕ್ಕೆ ಬೇರೆ ಕೆಲಸ ಬಂದೆ ನಿನಗೆ. ಅವ್ಳು ಮದುವೆ ಆಗಲಿ ಬಿಡಿ, ಅದಕ್ಕೂ ನಿನಗೂ ಏನು ಸಂಬಂಧ? ಹೌದು, ನನಗೂ ಅದಕ್ಕೂ ಏನು ಸಂಬಂಧ ಏನೋ. ಬಟ್ ಆದರೂ ಹೀಗೆ ಹೇಳ್ದೆ ಕೇಳ್ದೆ ಹೇಗೆ ಮದುವೆ ಆಗ್ತಾಳೆ ಇವಳು? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಂಜುನಾಥ್ ಅವ್ರ ಮನೆ ಯಾವುದು? ನೀವು? ನಾನು ಅವ್ರ ಮನೆಗೆ ಹೋಗ್ತಿರೋ ಗೆಸ್ಟು. ಆ್ಯಕ್ಚುಲಿ ನಮ್ಮಮ್ಮನಿಗೆ ಅವ್ರ ಮನೆ ಗೊತ್ತು, ಬಟ್ ಅವ್ರ ನೆಂಟರ ಜೊತೆ ಬೇರೆ ಕಾರಲ್ಲಿ ಬರ್ತಿದ್ದಾರೆ. ಸೊ ಈ ಸೈಕೋನ ಕಟ್ಕೊಳಕ್ ಬಂದಿರೋ ಪ್ರಾಣಿ ಇದೇನಾ? ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಯೂ ಟರ್ನ್ ಮಾಡ್ಕೊಳ್ಳಿ. ನೀವು ರಾಂಗ್ ಟರ್ನ್ ತಗೊಂಡು ರಾಂಗ್ ರೋಡಿಗೆ ಬಂದ್ಬಿಟ್ಟಿದ್ದೀರಾ. ಓ ಹೌದಾ, ಥ್ಯಾಂಕ್ ಯು. ಓಕೆ. ಹುಡುಗಿ ನೋಡ್ಬೇಕಂತೆ, ಹುಡುಗಿ